ಮೂಡತ್ತೆ ಅಂತಂದ್ರೆ ವೀಕ್ಷಕರೇ ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಈ ಫಾರೆನ್ಸಿಕ್ CBI ಫಾರೆನ್ಸಿಕ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದ್ರೆ ಸೈಕಲಾಜಿಕಲ್ ವರದಿ, ಇದರಲ್ಲಿ ಬ್ರೈನ್ ಮ್ಯಾಪಿಂಗಿಗಂತೂ ಸಂತೋಷ ಒಪ್ಕೊಳ್ಳಿಲ್ಲ. ಸೊ ಆಗ CBI ಏನು ಮಾಡುತ್ತೆ, ಒಂದು ಸೈಕಲಾಜಿಕಲ್ ರಿಪೋರ್ಟ್, ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಕೇಳತ್ತೆ. ಆ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ನಲ್ಲಿ ಸಂತೋಷ್ ರಾವ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತಾರೆ. ಸೈಕಲಾಜಿಕಲ್ ರಿಪೋರ್ಟ್ ಏನಿತ್ತು ಹಾಗಾದ್ರೆ? ಹಲವರು ಹೇಳೋ ಹಾಗೆ ಸಂತೋಷ್ ರಾವ್ ನಿಜಕ್ಕೂ ಆತ ಮಾನಸಿಕ ಅಸ್ವಸ್ಥನ, ನಿಜಕ್ಕೂ ಆತನಿಗೆ ಬೇರೆ ಏನಾದರೂ ಸಮಸ್ಯೆಗಳಿತ್ತ, ಏನಿದೆ ಹಾಗಾದ್ರೆ ಸ್ಫೋಟಕ ಅಂಶ ಸಂತೋಷ್ ರಾವ್ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಸೊ ಏನಾಯ್ತು? CBI ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಬಗ್ಗೆ ಯಾರು ಮಾತಾಡಲ್ವಲ್ಲ? ಯಾಕೆ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತು ಕಣ್ಗಟ್ಲೆ ಮಾತನಾಡ್ತಾರಲ್ಲ, ವಿಡಿಯೋ ಮೇಲೆ ವಿಡಿಯೋ ಮಾತನಾಡ್ತಾ ಇದ್ದಾರಲ್ಲ ಇವ್ರುಗಳು, ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ ಇದೆ ಇಲ್ಲಿ, ಯಾರು ಕೊಟ್ಟಿರೋದು ಈ ರಿಪೋರ್ಟನ್ನು? ಕೊಟ್ಟಿರೋದು ಯಾರು? ಈ ರಿಪೋರ್ಟನ್ನು ಕೊಟ್ಟಿರೋದು ಗೌರ್ಮೆಂಟ್ ಅಥಾರಿಟಿ, ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೊಟ್ಟಿರ್ತಕ್ಕಂಥದ್ದು. ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಅಧಿಕೃತವಾದ ಡಾಕ್ಟರ್ ಕೊಟ್ಟಿರುವಂಥ ಒಂದು ರಿಪೋರ್ಟ್ ಇದು. ಅವರು ಡೀಟೇಲ್ ಆಗಿ ಸಂತೋಷ್ ರಾವ್ನ ಸ್ಟಡಿ ಮಾಡ್ತಾರೆ, ಹೋಗಿ ಕುತ್ಕೊಂಡು. ಹೆಂಗ್ ಸ್ಟಡಿ ಮಾಡ್ತಾರೆ? ಆತನ ಸೈಕಲಾಜಿಕಲ್ ಮೆಡಿಕಲ್ ಸ್ಟೇಟಸ್ ಏನು ಅಂತ ಸ್ಟಡಿ ಮಾಡ್ತಾರೆ, ಆತನ ಬಿಹೇವಿಯರ್ಲ್ ಅಸೆಸ್ಮೆಂಟ್ ಮಾಡ್ತಾರೆ. ನೋಡಿ, ಅವ್ರು ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಅಂತ, ಎಲ್ಲೂ ಹೇಳಲ್ಲ ಅವ್ನು ಮಾನಸಿಕ ಅಸ್ವಸ್ಥ ಅಂತ. ಕ್ಲಿಯರ್ ಆಗಿ ಹೇಳ್ತಾರೆ, ಆತ he is physically normal and mentally alert at the time of forensic psychological assessment ಅಂತ ಹೇಳ್ತಾರೆ. ಸರಿಯಾಗಿದ್ದ ಅಂತ ಹೇಳ್ತಾರೆ, ಯಾವುದೇ ಥರ ಅಬ್ನಾರ್ಮಾಲಿಟೀಸ್ ಕಾಣಲಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನು ಕೇಳ್ತಾರೆ ಅಲ್ಲಿ ನೀರಿನ ಮಟ್ಟ, ನೀನಲ್ಲಿ ಹೊತ್ಕೊಂಡು ಹೋಗ್ತಾ ಇದೆಯಲ್ಲ ಅವಳನ್ನ, ನೀರಿನ ಮಟ್ಟ ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ ಅದು ಸ್ವಲ್ಪ ಕಾಲು ಮುಳುಗುವಷ್ಟಿತ್ತು ಅಂತ ಹೇಳ್ತಾನೆ. ಅದೇ ರೀತಿ ಅಲ್ಲಿ ನೀನು ಹೊತ್ಕೊಂಡೋಗಿದ್ದು ಹೌದಾ ಅಥವಾ ಸೆಕ್ಯೂರಿಟಿ ನೋಡ್ಲಿಲ್ವಾ ಅಂತ ಕೇಳಿದಾಗ ಆತ ಹೇಳ್ತಾನೆ, ಅಲ್ಲಿ ಕರ್ವ್ ಶಾರ್ಪ್ ಇತ್ತು, ಯಾರು ನೋಡೋಕ್ಕಾಗ್ತಿರ್ಲಿಲ್ಲ, ಶಾರ್ಪ್ ಕರ್ವ್ ಇತ್ತು, ನಾನು ಅವಳನ್ನ ಹೊತ್ಕೊಂಡೋದೆ, ಬಂದು ನೋಡಿದ್ರು ನೋಡೋಕ್ಕಾಗ್ತಿರ್ಲಿಲ್ಲ ಅಂಥ ಜಾಗ ಅಂತ ಹೇಳ್ತಾನೆ. ಎಂಡ್ ರಿಸಲ್ಟ್ ಒಂದೇ ಒಂದು ಲೈನ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಈ ರಿಪೋರ್ಟಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸಂತೋಷ್ ರಾವ್ ಅಪಿಯರ್ಸ್ ಟು ಬಿ ಡಿಸೆಪ್ಟಿವ್ ಇನ್ ಹಿಸ್ ಸ್ಟೇಟ್ಮೆಂಟ್ಸ್ ಅಂಡ್ ಆಲ್ಸೋ ಅಪಿಯರ್ಸ್ ಟು ಹ್ಯಾವ್ ಇನ್ವಾಲ್ವ್ಮೆಂಟ್ ಇನ್ ದ ರೇಪ್ ಅಂಡ್ ಮರ್ಡರ್ ಆಫ್ ಸೌಜನ್ಯ. ವೆರಿ ಕ್ಲಿಯರ್ಲಿ ಸೈಕಲಾಜಿಕಲ್ ರಿಪೋರ್ಟ್ ಹೇಳುತ್ತೆ ಆತನ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನೋಂಥದ್ದನ್ನ ಹೇಳುತ್ತೆ. ಸೊ ಇದು ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋರು ಯಾಕೆ ಮಾತಾಡಲ್ಲ? ಸಂತೋಷ್ ರಾವ್ ಏನು ಅಂತ ಯಾಕೆ ಮಾತಾಡಲ್ಲ? ಮತ್ತೊಂದು ಮೇಜರ್ ಡಾಕ್ಯುಮೆಂಟ್, ಸಂತೋಷ್ ರಾವ್ ವೈದ್ಯಕೀಯ ವರದಿ. ಸಂತೋಷ್ ರಾವ್ ಮೇಲೆ ಆರೋಪ ಬಂದಾಗ ಆತನ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಆತನ ಮೈ ಮೇಲೆ ಎಲ್ಲೆಲ್ಲಿ ಗಾಯ ಆಗಿತ್ತು ಅಥವಾ ಆತ ಏನಾದರೂ ಆಗಿದ್ದ ಅನ್ನೋದಾದರೆ ಅದಕ್ಕೆ ಪೂರಕವಾದಂಥ ಕೆಲ ಸಾಕ್ಷಿಗಳು, ಅದು ಮೆಡಿಕಲ್ ರಿಪೋರ್ಟ್ ಇದೆಯಲ್ಲ, ಆ ವೈದ್ಯಕೀಯ ಪರೀಕ್ಷೆ ನೋಡಿ. ಸಂತೋಷ್ ರಾವ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಮೆಡಿಕಲ್ ರಿಪೋರ್ಟ್ನಲ್ಲಿ ಮಹತ್ವದ ಅಂಶ ಪತ್ತೆಯಾಗುತ್ತೆ. ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿರೋದು ಪತ್ತೆಯಾಗುತ್ತೆ. ಫೊರೆನ್ಸಿಕ್ ಮೆಡಿಸಿನ್ ವಿಭಾಗದಿಂದ ಇಂಥದ್ದೊಂದು ವರದಿ ಬರುತ್ತೆ. ಸಂತೋಷ್ ಮೈ ಮೇಲಿನ ಗಾಯದ ಬಗ್ಗೆ ಫೊರೆನ್ಸಿಕ್ ವರದಿ ಬರುತ್ತೆ. ಎಸ್, ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿತ್ತು. ಎಷ್ಟಿತ್ತು, ಎಲ್ಲಿತ್ತು ಅನ್ನೋದನ್ನು ನಾವು ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಫೊರೆನ್ಸಿಕ್ ವರದಿಯ ಎಕ್ಸ್ಕ್ಲೂಸಿವ್ ದಾಖಲೆಯನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸಂತೋಷ್ ರಾವ್ ಆತನ ದೇಹದ ಮೇಲೆ ಎಲ್ಲೆಲ್ಲಿ ಗಾಯದ ಗುರುತುಗಳಿತ್ತು ಅನ್ನೋದನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಇದು ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದರೆ, ಸಂತೋಷ್ ರಾವ್ ಸೌಜನ್ಯ ರೇಪ್ ಮಾಡಿದ್ದಾನೆ ಅನ್ನುವ ಆರೋಪ ಏನಿದೆಯಲ್ಲ, ಇಲ್ಲಿ ಸಂತೋಷ್ ರಾವ್ ರೇಪ್ ಮಾಡಿದ್ದಾನೆ ಅನ್ನೋದಾದರೆ ಆತನ ವೈದ್ಯಕೀಯ ತಪಾಸಣೆ ಮಾಡಿದಾಗ ಫೊರೆನ್ಸಿಕ್ ರಿಪೋರ್ಟ್ ಬಂತಲ್ಲ, ಆಗ ಆತನ ದೇಹವನ್ನು ಪರಿಶೀಲನೆ ಮಾಡಿದಾಗ ಅಥವಾ ಆತನ ದೇಹವನ್ನು ಬಾಡಿ ಚೆಕ್ ಮಾಡಿದಾಗ ಆತನ ದೇಹದ ಮೇಲೂ ಕೂಡ ಗಾಯದ ಗುರುತುಗಳಿತ್ತು. ಅದು ಕೂಡ ಯಾವಾಗ ಸೌಜನ್ಯ ಮೇಲೆ ರೇಪ್ ಆಯಿತೋ ಆ ಸಮಯದಲ್ಲಿ ಇದ್ದಂಥ ಹಸಿ ಗಾಯದ ಬಗ್ಗೆಯೂ ಕೂಡ ಫೊರೆನ್ಸಿಕ್ ರಿಪೋರ್ಟ್ ಕೊಡುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನೋಡಿ, ಎಲ್ಲೆಲ್ಲಿ ಗಾಯ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಸೂಕ್ಷ್ಮವಾಗಿ ವರದಿಯನ್ನು ಕೊಡ್ತಾರೆ. ಇದು ಕೂಡ ವಿತ್ ಡಾಕ್ಯುಮೆಂಟ್ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸಂತೋಷ್ ರಾವ್ ದೇಹದ ಮೇಲೆ ಇದ್ದಂಥ ಗಾಯದ ಬಗ್ಗೆ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸುಮಾರು 45 ಗಾಯ ಸಂತೋಷ್ ರಾವ್ ದೇಹದ ಮೇಲಿತ್ತು. ಆದರೆ 17 ಗಾಯ ಆತ
ಆತ ರೇಪ್ ಮಾಡಿದ್ದಾನೆ ಅನ್ನುವಂಥ ಪೂರಕವಾದಂಥ ಸಾಕ್ಷಿ ಅನ್ನೋ ಹಾಗೆ ಹಸಿ ಗಾಯ ಅನ್ನೋ ರೀತಿಯಲ್ಲಿತ್ತು. ಸಂತೋಷ್ ಗಾಯದ ರಿಪೋರ್ಟ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ? ಸಂತೋಷ್ ಮೈ ಮೇಲಿನ ಗಾಯದ ಬಗ್ಗೆ ಫರೆನ್ಸಿಕ್ ವರದಿ ಕೊಟ್ಟಿದೆ. ಎಸ್, ಹೌದು, ಸಂತೋಷ್ ರಾವ್ ದೇಹದ ಮೇಲೆ ಗಾಯಗಳಿತ್ತು, ಗಾಯದ ಗುರುತುಗಳಿತ್ತು, ಇಂಜುರಿ ಆಗಿತ್ತು ಅನ್ನೋದು ಮೆಡಿಸಿನ್ ವಿಭಾಗದಿಂದ ಆರೋಪ. ನೋಡಿ, ಮೆಡಿಸಿನ್ ವಿಭಾಗದಿಂದ ವರದಿ ಬಂದಿದೆ ಇಂಥದ್ದೊಂದು ಆರೋಪದ ಬಗ್ಗೆ. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫರೆನ್ಸಿಕ್ ರಿಪೋರ್ಟ್ ಇದು. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫರೆನ್ಸಿಕ್ ರಿಪೋರ್ಟ್ ಇದು. ಸಂತೋಷ್ ಖಾಸಗಿ ಅಂಗದಲ್ಲಿ ಗಾಯಗಳಾಗಿರುವ ಬಗ್ಗೆ ಉಲ್ಲೇಖ ಆಗಿತ್ತು. ಸಂತೋಷ್ ರಾವ್ ಗುಪ್ತಾಂಗ, ಆತನ ಮರ್ಮಾಂಗದಲ್ಲಿ ಗಾಯ ಆಗಿತ್ತು ಅನ್ನೋದ್ರ ಬಗ್ಗೆ ಈ ರಿಪೋರ್ಟ್ನಲ್ಲಿ ವರದಿ ಇತ್ತು, ಉಲ್ಲೇಖ ಇತ್ತು. ಸಂತೋಷ್ ಖಾಸಗಿ ಅಂಗದಲ್ಲಿ ಗಾಯಗಳಾಗಿರುವ ಬಗ್ಗೆ ಈ ರಿಪೋರ್ಟ್ ಹೇಳುತ್ತೆ. ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಸಂತೋಷ್ ರಾವ್ ದೇಹದ ಮೇಲೆ ಇದ್ದಂಥ ಗಾಯ 17 ಗಾಯ, ಅದು ಈ ರೇಪ್ ಆದಂಥ ಸಮಯ, ಆ ಟೈಮ್ ಡ್ಯೂರೇಷನ್ ಅನ್ನು ನೋಡ್ತಾ ಇದ್ರೆ ಇದು ರೀಸೆಂಟ್ ಗಾಯ ಅನ್ನೋದ್ರ ಬಗ್ಗೆ ಫರೆನ್ಸಿಕ್ ರಿಪೋರ್ಟ್ನಲ್ಲಿ ವರದಿಯನ್ನು ಕೊಡ್ತಾರೆ. ಆ ಗಾಯದ ರಿಪೋರ್ಟನ್ನು ಮುಚ್ಚಿಡುತ್ತಿರೋದು ಯಾಕೆ? ಏನು ಮಾಡೋದಕ್ಕೆ ಹೊರಟಿದ್ದೀರಿ ಹಾಗಾದರೆ? ಸಂತೋಷ್ ರಾವ್ ಅನ್ನೋ ಆರೋಪ ಏನಿದೆಯಲ್ಲ, ಆತ ರೇಪ್ ಮರ್ಡರ್ ಮಾಡಿದ್ದಾನೆ ಅನ್ನೋ ವಿಚಾರ ಇದೆಯಲ್ಲ, ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಮತ್ತೊಂದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ. ಈಗ ಆತನ ದೇಹದ ಮೇಲಿದ್ದಂಥ ಗಾಯಗಳ ಬಗ್ಗೆ ಫರೆನ್ಸಿಕ್ ರಿಪೋರ್ಟ್ನಲ್ಲಿ ಎಷ್ಟು ಗಾಯ ಆಯಿತು, ಅದು ಯಾವಾಗ ಆಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ವರದಿಯನ್ನು ಕೊಡುತ್ತೆ ಈ ರಿಪೋರ್ಟ್. ಸಾಕಷ್ಟು ಅನುಮಾನಗಳು ಯಾಕೆ ಮೂಡತ್ತೆ ಅಂತಂದ್ರೆ, ವೀಕ್ಷಕರೇ, ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಈ CBI ಫಾರೆನ್ಸಿಕ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದ್ರೆ, ಸೈಕಲಾಜಿಕಲ್ ವರದಿ, ಇದರಲ್ಲಿ ಬ್ರೈನ್ ಮ್ಯಾಪಿಂಗಿಗಂತೂ ಸಂತೋಷ್ ರಾವ್ ಒಪ್ಕೊಳ್ಳಿಲ್ಲ. ಸೊ ಆಗ CBI ಏನು ಮಾಡುತ್ತೆ, ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಕೇಳತ್ತೆ. ಆ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ನಲ್ಲಿ ಸಂತೋಷ್ ರಾವ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತಾರೆ. ಸೈಕಲಾಜಿಕಲ್ ರಿಪೋರ್ಟ್ ಏನಿತ್ತು ಹಾಗಾದ್ರೆ? ಹಲವರು ಹೇಳೋ ಹಾಗೆ ಸಂತೋಷ್ ರಾವ್ ನಿಜಕ್ಕೂ ಆತ ಮಾನಸಿಕ ಅಸ್ವಸ್ಥನ, ನಿಜಕ್ಕೂ ಆತನಿಗೆ ಬೇರೆ ಏನಾದರೂ ಸಮಸ್ಯೆಗಳಿತ್ತ, ಏನಿದೆ ಹಾಗಾದ್ರೆ ಸ್ಫೋಟಕ ಅಂಶ ಸಂತೋಷ್ ರಾವ್ ಬಗ್ಗೆ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಸೊ ಏನಾಯ್ತು? CBI ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಬಗ್ಗೆ ಯಾರು ಮಾತಾಡಲ್ವಲ್ಲ ಯಾಕೆ? ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತು ಕಣ್ಗಟ್ಲೆ ಮಾತನಾಡ್ತಾರಲ್ಲ, ವಿಡಿಯೋ ಮೇಲೆ ವಿಡಿಯೋ ಮಾತನಾಡ್ತಾ ಇದ್ದಾರಲ್ಲ ಇವ್ರುಗಳು, ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ ಇದೆ ಇಲ್ಲಿ, ಯಾರು ಕೊಟ್ಟಿರೋದು? ಈ ರಿಪೋರ್ಟನ್ನು ಕೊಟ್ಟಿರೋದು ಯಾರು? ಈ ರಿಪೋರ್ಟನ್ನು ಕೊಟ್ಟಿರೋದು ಗೌರ್ಮೆಂಟ್ ಅಥಾರಿಟಿ, ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೊಟ್ಟಿರ್ತಕ್ಕಂಥದ್ದು. ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಅಧಿಕೃತವಾದ ಡಾಕ್ಟರ್ ಕೊಟ್ಟಿರುವಂಥ ಒಂದು ರಿಪೋರ್ಟ್ ಇದು. ಅವರು ಡಿಟೇಲ್ ಆಗಿ ಸಂತೋಷ್ ರಾವ್ನ ಸ್ಟಡಿ ಮಾಡ್ತಾರೆ, ಹೋಗಿ ಕುತ್ಕೊಂಡು. ಹೆಂಗ್ ಸ್ಟಡಿ ಮಾಡ್ತಾರೆ? ಆತನ ಸೈಕಲಾಜಿಕಲ್ ಮೆಡಿಕಲ್ ಸ್ಟೇಟಸ್ ಏನು ಅಂತ ಸ್ಟಡಿ ಮಾಡ್ತಾರೆ, ಆತನ ಬಿಹೇವಿಯರಲ್ ಅಸೆಸ್ಮೆಂಟ್ ಮಾಡ್ತಾರೆ. ನೋಡಿ, ಅವ್ರು ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಅಂತ, ಎಲ್ಲೂ ಹೇಳಲ್ಲ ಅವ್ನು ಮಾನಸಿಕ ಅಸ್ವಸ್ಥ ಅಂತ. ಕ್ಲಿಯರ್ ಆಗಿ ಹೇಳ್ತಾರೆ, ಆತ he is physically normal and mentally alert at the time of forensic psychological assessment ಅಂತ ಹೇಳ್ತಾರೆ. ಸರಿಯಾಗಿದ್ದ ಅಂತ ಹೇಳ್ತಾರೆ, ಯಾವುದೇ ಥರ ಅಬ್ನಾರ್ಮಾಲಿಟೀಸ್ ಕಾಣಲಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನು ಕೇಳ್ತಾರೆ ಅಲ್ಲಿ ನೀರಿನ ಮಟ್ಟ, ನೀನಲ್ಲಿ ಹೊತ್ಕೊಂಡು ಹೋಗ್ತಾ ಇದೆಯಲ್ಲ ಅವಳನ್ನ, ನೀರಿನ ಮಟ್ಟ ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ ಅದು ಸ್ವಲ್ಪ ಕಾಲು ಮುಳುಗುವಷ್ಟಿತ್ತು ಅಂತ ಹೇಳ್ತಾನೆ. ಅದೇ ರೀತಿ ಅಲ್ಲಿ ನೀನು ಹೊತ್ಕೊಂಡೋಗಿದ್ದು ಹೌದಾ ಅಥವಾ ಸೆಕ್ಯೂರಿಟಿ ನೋಡ್ಲಿಲ್ವಾ ಅಂತ ಕೇಳಿದಾಗ ಆತ ಹೇಳ್ತಾನೆ, ಅಲ್ಲಿ ಕರ್ವ್ ಶಾರ್ಪ್ ಇತ್ತು, ಯಾರು ನೋಡೋಕ್ಕಾಗ್ತಿರ್ಲಿಲ್ಲ, ಶಾರ್ಪ್ ಕರ್ವ್ ಇತ್ತು, ನಾನು ಅವಳು ಹೊತ್ಕೊಂಡೋದೆ, ಬಂದು ನೋಡಿದ್ರು ನೋಡೋಕ್ಕಾಗ್ತಿರ್ಲಿಲ್ಲ ಅಂಥ ಜಾಗ ಅಂತ ಹೇಳ್ತಾನೆ. ಎಂಡ್ ರಿಸಲ್ಟ್ ಒಂದೇ ಒಂದು ಲೈನ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ಈ ರಿಪೋರ್ಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ, ಸಂತೋಷ್ ರಾವ್ ಅಪಿಯರ್ಸ್ ಟು ಬಿ ಡಿಸೆಪ್ಟಿವ್ ಇನ್ ಹಿಸ್ ಸ್ಟೇಟ್ಮೆಂಟ್ಸ್ ಅಂಡ್ ಆಲ್ಸೋ ಅಪಿಯರ್ಸ್ ಟು ಹ್ಯಾವ್ ಇನ್ವಾಲ್ವ್ಮೆಂಟ್ ಇನ್ ದ ರೇಪ್ ಅಂಡ್ ಮರ್ಡರ್ ಆಫ್ ಸೌಜನ್ಯ. ವೆರಿ ಕ್ಲಿಯರ್ಲಿ ಸೈಕಲಾಜಿಕಲ್ ರಿಪೋರ್ಟ್ ಹೇಳುತ್ತೆ ಆತನ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನೋಂಥದ್ದನ್ನ ಹೇಳುತ್ತೆ. ಸೊ ಇದು ಫಾರೆನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್. ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋರು ಯಾಕೆ ಮಾತಾಡಲ್ಲ? ಸಂತೋಷ್ ರಾವ್ ಏನು ಅಂತ ಯಾಕೆ ಮಾತಾಡಲ್ಲ? ಮತ್ತೊಂದು ಮೇಜರ್ ಡಾಕ್ಯುಮೆಂಟ್, ಸಂತೋಷ್ ರಾವ್ ವೈದ್ಯಕೀಯ ವರದಿ. ಸಂತೋಷ್ ರಾವ್ ಮೇಲೆ ಆರೋಪ ಬಂದಾಗ ಆತನ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಆತನ ಮೈ ಮೇಲೆ ಎಲ್ಲೆಲ್ಲಿ ಗಾಯ ಆಗಿತ್ತು ಅಥವಾ ಆತ ಏನಾದರೂ ಆಗಿದ್ದ ಅನ್ನೋದಾದರೆ ಅದಕ್ಕೆ ಪೂರಕವಾದಂಥ ಕೆಲ ಸಾಕ್ಷಿಗಳು, ಅದು ಮೆಡಿಕಲ್ ರಿಪೋರ್ಟ್ ಇದೆಯಲ್ಲ, ಆ ವೈದ್ಯಕೀಯ ಪರೀಕ್ಷೆ ನೋಡಿ.
ಸಂತೋಷ್ ರಾವ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಮೆಡಿಕಲ್ ರಿಪೋರ್ಟ್ನಲ್ಲಿ ಮಹತ್ವದ ಅಂಶ ಪತ್ತೆಯಾಗುತ್ತೆ. ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿರೋದು ಪತ್ತೆಯಾಗುತ್ತೆ. ಫೊರೆನ್ಸಿಕ್ ಮೆಡಿಸಿನ್ ವಿಭಾಗದಿಂದ ಇಂಥದ್ದೊಂದು ವರದಿ ಬರುತ್ತೆ. ಸಂತೋಷ್ ಮೈ ಮೇಲಿನ ಗಾಯದ ಬಗ್ಗೆ ಫೊರೆನ್ಸಿಕ್ ವರದಿ ಬರುತ್ತೆ. ಎಸ್, ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿತ್ತು. ಎಷ್ಟಿತ್ತು, ಎಲ್ಲಿತ್ತು ಅನ್ನೋದನ್ನ ನಾವು ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಫೊರೆನ್ಸಿಕ್ ವರದಿಯ ಎಕ್ಸ್ಕ್ಲೂಸಿವ್ ದಾಖಲೆಯನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸಂತೋಷ್ ರಾವ್ ಆತನ ದೇಹದ ಮೇಲೆ ಎಲ್ಲೆಲ್ಲಿ ಗಾಯದ ಗುರುತುಗಳಿತ್ತು ಅನ್ನೋದನ್ನು ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ಇದು ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಸೌಜನ್ಯ ರೇಪ್ ಮಾಡಿದ್ದಾನೆ ಅನ್ನುವ ಆರೋಪ ಏನಿದೆಯಲ್ಲ, ಇಲ್ಲಿ ಸಂತೋಷ್ ರಾವ್ ರೇಪ್ ಮಾಡಿದ್ದಾನೆ ಅನ್ನೋದಾದ್ರೆ ಆತನ ವೈದ್ಯಕೀಯ ತಪಾಸಣೆ ಮಾಡಿದಾಗ ಫೊರೆನ್ಸಿಕ್ ರಿಪೋರ್ಟ್ ಬಂತಲ್ಲ, ಆಗ ಆತನ ದೇಹವನ್ನು ಪರಿಶೀಲನೆ ಮಾಡಿದಾಗ ಅಥವಾ ಆತನ ದೇಹವನ್ನು ಬಾಡಿ ಚೆಕ್ ಮಾಡಿದಾಗ ಆತನ ದೇಹದ ಮೇಲೂ ಕೂಡ ಗಾಯದ ಗುರುತುಗಳಿತ್ತು. ಅದು ಕೂಡ ಯಾವಾಗ ಸೌಜನ್ಯ ಮೇಲೆ ರೇಪ್ ಆಯಿತು ಆ ಸಮಯದಲ್ಲಿ ಇದ್ದಂಥ ಹಸಿ ಹಸಿ ಗಾಯದ ಬಗ್ಗೆಯೂ ಕೂಡ ಫೊರೆನ್ಸಿಕ್ ರಿಪೋರ್ಟ್ ಕೊಡುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನೋಡಿ, ಎಲ್ಲೆಲ್ಲಿ ಗಾಯ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಸೂಕ್ಷ್ಮವಾಗಿ ವರದಿಯನ್ನು ಕೊಡ್ತಾರೆ. ಇದು ಕೂಡ ವಿತ್ ಡಾಕ್ಯುಮೆಂಟ್ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸಂತೋಷ್ ರಾವ್ ದೇಹದ ಮೇಲೆ ಇದ್ದಂಥ ಗಾಯದ ಬಗ್ಗೆ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸುಮಾರು 45 ಗಾಯ ಸಂತೋಷ್ ರಾವ್ ದೇಹದ ಮೇಲಿತ್ತು. ಆದರೆ 17 ಗಾಯ ಆತ ರೇಪ್ ಮಾಡಿದ್ದಾನೆ ಅನ್ನುವಂಥ ಪೂರಕವಾದಂಥ ಸಾಕ್ಷಿ ಅನ್ನೋ ಹಾಗೆ ಹಸಿ ಗಾಯ ಅನ್ನೋ ರೀತಿಯಲ್ಲಿತ್ತು. ಸಂತೋಷ್ ಗಾಯದ ರಿಪೋರ್ಟ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ? ಸಂತೋಷ್ ಮೈ ಮೇಲಿನ ಗಾಯದ ಬಗ್ಗೆ ಫೊರೆನ್ಸಿಕ್ ವರದಿ ಕೊಟ್ಟಿದೆ. ಎಸ್, ಹೌದು, ಸಂತೋಷ್ ರಾವ್ ದೇಹದ ಮೇಲೆ ಗಾಯಗಳಿತ್ತು, ಗಾಯದ ಗುರುತುಗಳಿತ್ತು, ಇಂಜುರಿ ಆಗಿತ್ತು ಅನ್ನೋದು ಮೆಡಿಸಿನ್ ವಿಭಾಗದಿಂದ ಆರೋಪ. ನೋಡಿ, ಮೆಡಿಸಿನ್ ವಿಭಾಗದಿಂದ ವರದಿ ಬಂದಿದೆ ಇಂಥದ್ದೊಂದು ಆರೋಪದ ಬಗ್ಗೆ. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫೊರೆನ್ಸಿಕ್ ರಿಪೋರ್ಟ್ ಇದು. KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಫೊರೆನ್ಸಿಕ್ ರಿಪೋರ್ಟ್ ಇದು. ಸಂತೋಷ್ ಖಾಸಗಿ ಅಂಗದಲ್ಲಿ ಗಾಯಗಳಾಗಿರುವ ಬಗ್ಗೆ ಉಲ್ಲೇಖ ಆಗಿತ್ತು. ಸಂತೋಷ್ ರಾವ್ ಗುಪ್ತಾಂಗ, ಆತನ ಮರ್ಮಾಂಗದಲ್ಲಿ ಗಾಯ ಆಗಿತ್ತು ಅನ್ನೋದ್ರ ಬಗ್ಗೆ ಈ ರಿಪೋರ್ಟ್ನಲ್ಲಿ ವರದಿ ಇತ್ತು, ಉಲ್ಲೇಖ ಇತ್ತು. ಸಂತೋಷ್ ಖಾಸಗಿ ಅಂಗದಲ್ಲಿ ಗಾಯಗಳಾಗಿರುವ ಬಗ್ಗೆ ಈ ರಿಪೋರ್ಟ್ ಹೇಳುತ್ತೆ. ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಸಂತೋಷ್ ರಾವ್ ದೇಹದ ಮೇಲೆ ಇದ್ದಂಥ ಗಾಯ 17 ಗಾಯ, ಅದು ಈ ರೇಪ್ ಆದಂಥ ಸಮಯ, ಆ ಟೈಮ್ ಡ್ಯೂರೇಷನ್ ಅನ್ನು ನೋಡ್ತಾ ಇದ್ರೆ ಇದು ರೀಸೆಂಟ್ ಗಾಯ ಅನ್ನೋದ್ರ ಬಗ್ಗೆ ಫೊರೆನ್ಸಿಕ್ ರಿಪೋರ್ಟ್ನಲ್ಲಿ ವರದಿಯನ್ನು ಕೊಡ್ತಾರೆ. ಆ ಗಾಯದ ರಿಪೋರ್ಟನ್ನು ಮುಚ್ಚಿಡುತ್ತಿರೋದು ಯಾಕೆ? ಏನು ಮಾಡೋದಕ್ಕೆ ಹೊರಟಿದ್ದೀರಿ ಹಾಗಾದರೆ? ಸಂತೋಷ್ ರಾವ್ ಅನ್ನೋ ಆರೋಪ ಏನಿದೆಯಲ್ಲ, ಆತ ರೇಪ್ ಮರ್ಡರ್ ಮಾಡಿದ್ದಾನೆ ಅನ್ನೋ ವಿಚಾರ ಇದೆಯಲ್ಲ, ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಮತ್ತೊಂದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ. ಈಗ ಆತನ ದೇಹದ ಮೇಲಿದ್ದಂಥ ಗಾಯಗಳ ಬಗ್ಗೆ ಫೊರೆನ್ಸಿಕ್ ರಿಪೋರ್ಟ್ನಲ್ಲಿ ಇಷ್ಟು ಗಾಯ ಇತ್ತು, ಅದು ಯಾವಾಗ ಆಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ವರದಿಯನ್ನು ಕೊಡುತ್ತೆ ಈ ರಿಪೋರ್ಟ್.